ನಮಸ್ಕಾರ ಫ್ರೆಂಡ್ಸ್. ಈ ದಿನ ನಾನು ಮಂತ್ರಾಲಯದಲ್ಲಿ ಗುರುರಾಯರಿಗೆ ದರ್ಶನ ಕೊಟ್ಟ ತುಂಗಭದ್ರಾ ನದಿಯ ಬಗ್ಗೆ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈ ನದಿಯು ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ತುಂಗಭದ್ರಾ ಒಂದು ಪ್ರಮುಖ ಮತ್ತು ವಿಶಿಷ್ಟವಾದ ನದಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಜನಪ್ರಿಯ ಗಾದೆ ಕೂಡ ಇದೆ. ಅದೇನಪ್ಪ ಅಂದರೆ ಗಂಗಾ ಸ್ನಾನ ತುಂಗಪಾನ, ಅಂದರೆ ತುಂಗೆಯ ನೀರು ಅಷ್ಟು ಸಿಹಿ ಎಂದರ್ಥ. ಈ ನದಿಯು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಕುದುರೆಮುಖ ಗಂಗಾಮೂಲ ಗ್ರಾಮ ವರಹಾ ಪರ್ವತದಲ್ಲಿ ಹುಟ್ಟಿದ ಎರಡು ಅವಳಿ ನದಿಗಳು. ಒಂದು ತುಂಗ, ಇನ್ನೊಬ್ಬಳು ಭದ್ರಾ. ಘಟ್ಟದಲ್ಲಿ ಎರಡು ಭಾಗದಂತೆ ಹರಿದು ತುಂಗೆ ಶೃಂಗೇರಿಯತ್ತ ಹರಿದರೆ ಭದ್ರಾ ಭದ್ರಾವತಿಯತ್ತ ಹರಿಯುತ್ತಾಳೆ. ನಂತರ ಶಿವಮೊಗ್ಗದ ಕೂಡಲಿ ಬಳಿ ತುಂಗಾ ಮತ್ತು ಭದ್ರಾ ಸಂಗಮವಾಗಿ ತುಂಗಾಭದ್ರಾ ಆಗಿ ದಾವಣಗೆರೆ ಉಕ್ಕಡೆಗಾತ್ರೆ ಮುಖೇನ ಹೊಸಪೇಟೆ ಸೇರುತ್ತಾರೆ. ಇವಳಿಗೊಂದು ಮುನಿರಾಬಾದ್ನಲ್ಲಿ ಜಲಾಶಯವನ್ನು ಕಟ್ಟಲಾಗಿದ್ದು, ಜಲಾಶಯದಿಂದ ಹೊರಬಂದ ನಂತರ ಇವಳು ಸ್ವಲ್ಪ ಉಗ್ರವಾಗುತ್ತಾಳೆ. ನಂತರ ಹಂಪಿ ಹಲವಾರು ದೇವಸ್ಥಾನಗಳಿಗೆ ನಮಿಸಿ ಕಿಷ್ಕಿಂಧೆ, ಗಂಗಾವತಿ, ಮಾನ್ವಿ, ಸಿಂಧನೂರು, ರಾಯಚೂರು ಜನರಿಗೆ ಜಲವಾಗಿ ಹರಿದು ಆಂಧ್ರದತ್ತ ಪಯಣ ಮಾಡುತ್ತಾಳೆ. ತೆಲಂಗಾಣ ರಾಯಲಸೀಮಾ ಮಂತ್ರಾಲಯದಲ್ಲಿ ಗುರುರಾಯರಿಗೆ ದರ್ಶನ ಕೊಟ್ಟು ಆದೋನಿ, ಬಳ್ಳಾರಿ ಮೂಲಕವಾಗಿ ಕಣಿಗಲ್ ಮಾರ್ಗವಾಗಿ ಅನಂತಪುರ ಜಿಲ್ಲೆ ಕರ್ನೂಲ್ ಪ್ರಾಂತ್ಯದವರೆಗೂ ಜೀವನದಿಯಾಗಿ ಹರಿಸಿ ಅನ್ನದಾತೆಯಾಗಿ ತೆಲಂಗಾಣದ ಕೃಷ್ಣೆಯಲ್ಲಿ ವಿಲೀನಳಾಗುತ್ತಾಳೆ. ಕೃಷ್ಣೆಯೊಡನೆ ಸೇರಿ ಸಂಭ್ರಮಿಸಿ ಕೊನೆಗೆ ಬಂಗಾಳ ಕೊಲ್ಲಿ ಸಮುದ್ರವನ್ನು ಸೇರುತ್ತಾಳೆ. ಆದರೆ ಇವಳೇ ಧನ್ಯ. ಎಲ್ಲೋ ಹುಟ್ಟಿ ಎಷ್ಟೋ ಜನ ಜೀವನಕ್ಕೆ ಅನ್ನದಾತೆಯಾಗಿ, ಬೆಳಕಾಗಿ, ಜೀವನದಿಯಾಗಿ, ಜೀವನಾಡಿಯಾಗಿದ್ದ ತುಂಗಭದ್ರೆ. ತುಂಗಭದ್ರೆಗೆ ಒಂದು ಪುರಾಣವಿದೆ. ಅದೇನಪ್ಪ ಅಂದರೆ ಕುದುರೆಮುಖ ಪುರಾಣ ಕಾಲದಲ್ಲಿ ವರಾಹಸ್ವಾಮಿ ವಿಶ್ರಾಂತಿ ಪಡೆದ ಸ್ಥಳ. ವರಾಹಸ್ವಾಮಿಯ ಎರಡು ಕೋರೆ ಹಲ್ಲಿನಿಂದ ಹುಟ್ಟಿದವಳೇ ತುಂಗಭದ್ರಾ. ಬಲ ಕೋರೆಯಿಂದ ಬಂದವಳು ತುಂಗ, ಎಡ ಕೋರೆಯಿಂದ ಬಂದವಳು ಭದ್ರಾ. ಕಣ್ಣ ಹನಿಯಿಂದ ನೇತ್ರಾವತಿಯು ಉಗಮವಾಗಿದೆ ಎಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ. ತುಂಗಭದ್ರಾ ವರಾಹಸ್ವಾಮಿಯ ಕೋರೆಯಿಂದ ಬಂದಿದ್ದಕ್ಕೆ ತುಂಗಭದ್ರೆಗೆ ವರಹಜ ತುಂಗಭದ್ರೆ ಎಂದು ಕರೆಯುತ್ತಾರೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಬಯಸುತ್ತೇನೆ ಫ್ರೆಂಡ್ಸ್.